ಇವತ್ತು ನೂತನವಾಗಿ ಇಲ್ಲಿ ವಿದ್ಯಾಪೀಠದಲ್ಲಿ ಅವರು 2ನೇ ಪೆಟ್ರೋಲ್ ಬಂಕ್ ಓಪನ್ ಮಾಡಿದ್ರು. ಫಸ್ಟ್ ಇದು ಯಶಸ್ವಿಯಾಗಿ ಓಪನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಆಗಲಿ ಅಂತ ಪ್ರಸಾದ್ ಅವ್ರಿಗೆ. ಪತಿ ಪ್ರಸಾದ್ ನಾವು ಚಿಕ್ಕವರಿಂದ ಪತಿ ಅಂತ ಕರಿತೀವಿ. ಚೈಲ್ಡ್ಹುಡ್ ಫ್ಯಾಮಿಲಿ ಫ್ರೆಂಡು. ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನೋಡಿ ಸರ್, ಹಾಗೆ ನೋಡಿ ಸ್ಮೈಲ್ ನೋಡಿ. ಬಂದಿದ್ದಾರೆ, ಅದೇ ಥರ ದೇವರ ಆಯುಷು ಎಲ್ಲ ಕಾಪಾಡಿ. ನಾವು ಅವರು ತುಂಬ ಕ್ಲೋಸ್ ಫ್ರೆಂಡ್ಸು. ಇವತ್ತು ಹುಟ್ಟುಹಬ್ಬ ಶುಭಾಶಯಗಳು. ಹತ್ರದಲ್ಲಿ ಯಾವುದೂ ಇರಲಿಲ್ಲ. ಇದನ್ನೆಲ್ಲ ನೋಡಿ ಪ್ರಸಾದ್ ಅವರು ಈ ಕಡೆ ಜನಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಲ್ಲಿ ಒಳ್ಳೆ ಗುಣಮಟ್ಟದ ಪೆಟ್ರೋಲ್ ಕೊಡಬೇಕು ಅಂತ ಈ ಭಾಗದಲ್ಲಿ ಅವರು ಪೆಟ್ರೋಲ್ ಬಂಕ್ ಓಪನ್ ಮಾಡಿದ್ದಾರೆ. ಜೊತೆಗೆ ಅವರು ಇವತ್ತು ಹುಟ್ಟಿದಬ್ಬ ಅವರು ಸಮಾಜ ಸೇವೆಯನ್ನು ಅವರು ಮುಖ್ಯವಾಗಿ ಗುರಿ ಇಟ್ಟುಕೊಂಡಿದ್ದಾರೆ. ಅಲ್ಲಿಗೆ ಆ ಕಾರ್ಯನ ಮುಂದುವರಿಲಿ, ಸಾರ್ವಜನಿಕ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀಲಿ ಅಂತೇಳಿ, ಪೆಟ್ರೋಲ್ ಬಂಕ್ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಎಲ್ಲ ಸ್ನೇಹಿತರ ಪರವಾಗಿ ಅವರಿಗೆ ಅಭಿನಂದನೆ. ಈ ದಿನ ಎರಡು ಕಾರ್ಯಕ್ರಮಗಳು ಒಟ್ಟಿಗೆ ಟೈಮ್ ಮಾಡ್ಕೊಂಡಿದ್ದಾರೆ. ಅವರು ಹುಟ್ಟುಹಬ್ಬದ ಶುಭಾಶಯಗಳ ಜೊತೆಗೆ ಅವರ ವೀರಪ್ಪ ಪ್ರಸಾದ್ ಏಜೆನ್ಸಿ ಪೆಟ್ರೋಲ್ ಬಂಕು ಮುಂದಿನ ದಿನಗಳಲ್ಲಿ ಉತ್ತಮ ಸೇವೆ ಕೊಟ್ಟು ಈ ಭಾಗದ ಜನಗಳಿಗೆ ತುಂಬ ಅನುಕೂಲಕರವಾದ ಸರ್ವಿಸ್ ಅಂತ ಕೇಳ್ಕೊಂತ, ಮುಂದಿನ ದಿನಗಳಲ್ಲಿ ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ. ಈ ಬಡಾವಣೆಗೆ ಪೆಟ್ರೋಲ್ ಬಂಕ್ ಬೇಕಿತ್ತು, ಯಾವುದೂ ಇರಲಿಲ್ಲ. ಹೋದರೂ 4-5 ಕಿಲೋಮೀಟ್ರ್ ಹೋಗ್ಬೇಕಿತ್ತು. ನಮ್ಮ ಪ್ರಸಾದ್ರವರು ಮತ್ತು ನಮ್ಮ ಮುರಳಿಯವರು ಇಬ್ಬರು ಸೇರಿಕೊಂಡು ಪೆಟ್ರೋಲ್ ಬಂಕ್ ಮಾಡಿದ್ವಿ. ಈ ಬಡಾವಣೆ ನಾಗರಿಕರಿಗೆ ಅನುಕೂಲ ಆಗುತ್ತೆ, ಒಳ್ಳೆಯದು. ಆ್ಯಂಡ್ ಅವ್ರ ಬರ್ತ್ಡೇನೂ ಇವತ್ತೇ ಮಾಡಿದ್ದಾರೆ. ದೇವರು ಒಳ್ಳೆಯದು. ತಂದೆ ತಾಯಿಯವರ ಆಶೀರ್ವಾದದಿಂದ, ನಮ್ಮ ತಂದೆಯವರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು, ಮಾಜಿ ಕಾರ್ಪೊರೇಟರು, ಅವರ ಆಶೀರ್ವಾದದಿಂದ, ಹಿರಿಯರಾದ ಮಾಜಿ ಪ್ರಧಾನಮಂತ್ರಿಗಳು ಎಚ್ ಡಿ ದೇವೇಗೌಡರು ಮತ್ತು ಅನಿತಾ ಕುಮಾರಸ್ವಾಮಿ ದಂಪತಿಗಳು, ಕುಮಾರಣ್ಣರವರ ಆಶೀರ್ವಾದದಿಂದ ಇವತ್ತು ನಾನು 2ನೇ ನನ್ನ ಬಿಸ್ನೆಸ್ ವೆಂಚರ್ ಏನಿದೆ ಪೆಟ್ರೋಲ್ ಬಂಕನ್ನು ಉದ್ಘಾಟನೆ ಮಾಡ್ತಾ ಇದ್ದೀನಿ. ನನ್ನ ಇವತ್ತು ಜನ್ಮದಿನ ಕೂಡ. ಈ ಪೆಟ್ರೋಲ್ ಬಂಕ್ ಒಂದು ವಿಶೇಷ ಏನಂತ ಅಂದರೆ ನಾನು ಇದನ್ನೊಂದು ವಾಣಿಜ್ಯೋದ್ಯಮ ಅನ್ನೋದಕ್ಕಿಂತ ಇಲ್ಲೊಂದು ವಿಶೇಷವಾಗಿ ಒಂದು ನೀರನ್ನು ಉಚಿತವಾಗಿ ನಮ್ಮ ಬಡಾವಣೆ ಹನುಮಂತನಗರ ಮತ್ತು ಶ್ರೀನಗರ ಬಡಾವಣೆಗೆ ನೀರನ್ನು ಉಚಿತವಾಗಿ ನಾವು ಇಲ್ಲಿರ್ತಕ್ಕಂಥ ಒಂದೊಳ್ಳೆ ಉತ್ತಮ ಫಲ ಕೊಡತಕ್ಕಂಥ ಬೋರ್ವೆಲ್ಲಿಂದ ಉಚಿತವಾಗಿ ನೀರನ್ನು ಕೊಡತಕ್ಕಂಥ ಒಂದು ಸಾಮಾಜಿಕ ಕಾರ್ಯಕ್ರಮವನ್ನು ಕೂಡ ಈ ಪೆಟ್ರೋಲ್ ಬಂಕ್ ಮೂಲಕ ಹಮ್ಮಿಕೊಂಡಿದ್ದೀವಿ. ನಾವು ಎಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಮಾಜ ಸೇವೆ ಮಾಡೋದಕ್ಕೆ ಸ್ವಲ್ಪ ಅದೇ ಥರ ಆರ್ಥಿಕ ಬಲ ಬೇಕೇ ಬೇಕು. ಆದ್ದರಿಂದ ನಾವು ವಾಣಿಜ್ಯೋದ್ಯಮಕ್ಕೆ ಸ್ವಲ್ಪ ಒತ್ತು ಕೊಟ್ಟು ಈ ಉದ್ಯಮನ ಮತ್ತೆ 2ನೇದನ್ನ ಶುರು ಮಾಡಿದ್ದೇವೆ.